ಹಾಯ್ ಹೆಲೋ ನಮಸ್ಕಾರ ಗುರುವೇ. ಇವತ್ತಿನ ವಿಶೇಷ ವ್ಲಾಗ್ ಏನಪ್ಪಾ ಅಂತಂದ್ರೆ, ನಮ್ಮ ಸಂಚಾರಿ ಕುರುಬರು 200-300 ಕುರಿ ಹಿಂಡನ್ನ ಕಟ್ಟಿಕೊಂಡು ಹಗ್ಲೆಲ್ಲ ಮೇಯಿಸ್ತಾರಲ್ಲ ಕಷ್ಟದ ಪರಿಸ್ಥಿತಿಯಲ್ಲಿ. ಅದು ಹೇಗೆ ಕಷ್ಟ ಇದೆ ಅಂತ ಇವತ್ತು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಎಲ್ಲರೂ ನೋಡಿ, ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕೆಲವು ಜನರು ಹೇಳ್ತಾರೆ, ಕುರುಬ್ರು ಏನ್ ಬಿಡಿ ಅವ್ರು ಇನ್ಕಮ್ ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದ್ರೆ ಇನ್ಕಮ್ ಬರುವುದರ ಹಿಂದೆ, ಪರದೆಯ ಹಿಂದೆ ಎಷ್ಟು ಕಷ್ಟ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ನೋಡಿ, ಇಲ್ಲಿ ನಾವು ಕಾಡಿನೊಳಗಡೆ ಬಂದು ಕುರಿಯನ್ನ ಮೇಯಿಸ್ತಾ ಇದೀವಿ. ಇವತ್ತೇನಪ್ಪಾ ಅಂತಂದ್ರೆ, ನಾನು ಕುರಿ ಕಾಯಕಂತಾನೆ ಬಂದಿದ್ದೀನಿ. ಇವತ್ತ ನಮ್ಮ ಕಾಕ ಕೂಡಿ ಬಂದೀವಿ. ಇವತ್ತು ಹಗ್ಲೆ ಎಲ್ಲ ಹೆಂಗ್ ಮೇಯಿಸ್ತೀವಿ ಅಂತೇಳಿ ನಿಮ್ಗೆ ತೋರಿಸ್ತೀವಿ. ಮೊದಲನೇದಾಗಿ ಎಲ್ಲರಿಗೂ ಇದು ಏನಪ್ಪಾ ಅಂತಂದ್ರ, ನಮ್ಮ ಸಂಚಾರಿ ಕುರುಬರ ಊಟದ ಬುತ್ತಿ. ಊಟದ ಬುತ್ತಿ ಅಂತಂದ್ರೆ ಇದಕ್ಕೆ ನಾವು ಹೊಡ್ಚಿಲ್ಲ ಅಂತೀವಿ. ಹಿಂದಿನ ಕಾಲದ ನಮ್ಮ ಮಾಳಿಂಗರಾಯ, ಕರ್ಸಿದ್ದೇಶ್ವರ, ಬೀರ ದೇವ್ರ ಅವರೆಲ್ಲ ಸೃಷ್ಟಿ ಮಾಡಿರುವಂತಹ ಹೊಡ್ಚಿಲ್ ಇದು. ಅವಾಗೆಲ್ಲ ಜೋಳಿಗೆ ಅಂತ ಕರಿತಿದ್ರು, ಇವಾಗ ಹೊಡ್ಚಿಲ್ ಅಂತಾರೆ. ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮ ಮಾಳಿಂಗರಾಯ ಕುರಿ ಕಾಯುವಾಗ ಊಟದ ಬುತ್ತಿ ಒಯ್ತಿದ್ನಂತೆ, ಇದೇ ತರ ಒಯ್ತಿದ್ರಂತೆ. ಆಗ ಅವ್ರ ಕೈಯಲ್ಲಿ ಭಂಡಾರದ ಜೋಳಿಗೆ ಸಹ ಆಗಿತ್ತಂತೆ. ಅದು ಈ ಊಟದ ಬುತ್ತಿ ಇದೆಯಲ್ಲ, ಇದೇ ತರಾನೇ ನಮ್ಮ ಭಂಡಾರದ ಜೋಳಿಗೆನೂ ಇದೆ. ಕುರಿ ಕಾಯ್ಕೊಂತಾನ ನಮ್ಮ ಹುಡುಗರ ಜೀವನ ಎಷ್ಟು ಕಷ್ಟ ಐತಿಪ್ಪ ಅಂದ್ರೆ, ಕುರಿ ಕಾಯಿ ಹುಡುಗರ ಜೀವನ ಭಾಳ ಅಂದ್ರೆ ಭಾಳ ಕಷ್ಟ ಐತಿ. ನೋಡ್ರಿ, ಇಲ್ಲಿ ಕುರಿ ಹಿಂಗ್ ಬರ್ತಾವು. ನಾವು ಹಿಂಗ್ ಮುಂದ್ ಹೋಗೋದ, ಯಾವ್ದ್ರ ಹೊಲ್ದಾಗ ಬಿಟ್ಟಾಗ ಅಲ್ಲಿ ಕಾಡಿನು ಇಲ್ಲಿ ಕಾಡಿನು ಅಂತಾವು. ಹೊಲ್ದಾರು ಬಂದ ಹೊಡ್ಯಾಕ್ ಹಿರ್ಸಂಗಿಲ್ಲ. ಅವ್ರು ಹೊಡೆದ್ರು ಹೊಡ್ಸ್ಕೋಬೇಕು, ಬಡದ್ರು ಬಡ್ಸ್ಕೋಬೇಕು. ಅದು ಹೆಂಗಾರ ಮಾಡಿ ಕುರಿ ಕಾದ ಅವ್ರ ಹೊಟ್ಟಿ ತುಂಬಿಸ್ಬೇಕು ನಾವು. ಅವ್ರು ಹೊಡೆದ್ರು ಹೊಡ್ತಾ ತಿನ್ಬೇಕು, ಅವ್ರು ಬೈದ್ರು ಬೈಸ್ಕೋಬೇಕು. ಒಟ್ಟು ಏನಾರ ಮಾಡಿ ಕುರಿ ಹೊಟ್ಟಿ ಮಾತ್ರ ತುಂಬಿಸ್ಬೇಕು ನಾವು. ಅಂತ ಜೀವನ ನಮ್ಮ ಕುರುಬ್ರ ಜೀವನ ಐತಿ. ಏನ್ ಮಾಡೋದು, ದೇವ್ರ ಮಾಡಿಟ್ಟಾನ, ಮುಂದೆ ನಡ್ಸ್ಕೊಂಡು ಹೋಗ್ಬೇಕಂತೇಳಿ ಹೋಗ್ತೇವೆ ಅಷ್ಟೇ. ದೇವ್ರ ಭಾಳ ಶಾನೆ ಹೇಳ್ಬೇಕಂದ್ರ, ಒಬ್ಬೊಬ್ಬರಿಗೆ ಒಂದೊಂದು ಜೀವನ ಕೊಟ್ಟಾನ. ನಮ್ಗೆ ಕುರಿ ಕಾಯಕ್ ಕೊಟ್ಟಾನ, ಒಬ್ಬೊಬ್ಬರಿಗೆ ದನ ಕಾಯಕ್ ಕೊಟ್ಟಾನ. ಎಲ್ಲರಿಗೂ ಒಂದೊಂದು ಥರ ದೇವ್ರ ಕೊಟ್ಟಾನ. ಅವ್ನು ಕೊಟ್ಟಾನ ಅಂತೇಳಿ ನಾವು ಬದುಕೇವಿ, ಇಲ್ಲ ಅಂದ್ರೆ ಯಾವಾಗೂ ಹೋಗ್ತಿದ್ವಿ. ಯಾಕಪ್ಪ ಅಂತಂದ್ರೆ, ಅವ್ನು ಹೆಂಗೆ ಕೊಟ್ಟಾನ ಅಂದ್ರೆ, ಇವ್ರ ಕೈಲಿ ಇದನ್ನ ನೀಗ್ಸಕ್ಕಾಗ್ತೈತಿ ಅನ್ನುವಂಥ ವಸ್ತುನ ಅವ್ರ ಕೈಯಾಗ ಕೊಟ್ಟಾನ. ನಮ್ಮ ಕುರುಬ್ರು ಅಂತೇಳಿ ಇದನ್ನ ಮೇಂಟೈನ್ ಮಾಡ್ತಾರ. ಬೇರೆದವ್ರಾದ್ರೆ ಆಗಂಗಿಲ್ಲ ಇದು ಕುರಿ ಮೇಯ್ಸಕ್ಕೆ ಯಾರಿಗೂ. ಕುರಿ ಕಾಯ್ಕೊಂತನ ಕೋಟ್ಯಾಧಿಪತಿ ಆಗ್ಬೋದು, ಆದ್ರೆ ಜನ ಬೇಕು ನೋಡ್ರಿ ಇದಕ್ಕೆ. ಕುರಿ ಕಾಯ್ಕೊಂತ ಬೇಕಾದಷ್ಟು ದುಡ್ಡು ಮಾಡ್ಬೋದು, ಬೇಕಾದಷ್ಟು ಹೊಲ ಹಿಡಿಬೋದು, ಬೇಕಾದಷ್ಟು ಅರಮನೆಗಳನ್ನ ಕಟ್ಬೋದು. ನೋಡ್ರಿ ಇಲ್ಲಿ ನಮ್ಮ ಗೌರಿಗಳು ಹೆಂಗೆ ಬರತ್ತಾವ. ನಾನು ಇವತ್ತು ಬಂದೇನಿ ಮೆಸ್ಸಕ. ಕಾಲೇಜಿಗೆ ಹೋಗ್ತೇವೆ ನಾವು. ಎಷ್ಟು ಅದಾವ ಅಂತೇಳಿ ನೋಡ್ರಿ. ಇನ್ನೂ ಬರತ್ತಾವ. ಹಿಂದೆ ನಮ್ಮ ಕಾಕ ಒಬ್ಬ ಹಿಂದೆ ಅದಾನ. ಇಷ್ಟು ಮಾಡಿದ್ರೆ ಸಾಕು ನೋಡ್ರಿ, ನಿಂತ ಬಿಡ್ತಾವ ಕುರಿ, ಮುಂದೆ ಹೋಗಂಗಿಲ್ಲ. ನಾವು ಮುಂದೆ ಹೋಗಿ ಕರೆದ್ರೆ ಮಾತ್ರ ಹೋಗ್ತಾವ, ಇಲ್ಲಾಂದ್ರೆ ಹೋಗಂಗಿಲ್ಲ ಅವು. ಇನ್ನೂ ಬರಾಕತ್ತಾವ ಹಿಂದೆ. ಒಂದು 200-300 ಕುರಿ ಹಾಕಾವ ನೋಡ್ರಿ ಇವು. 2 ಹಿಂಡ ಅದಾವ ಇದ್ರಾಗ, ನಮ್ಮ ಕಾಕನೊಂದು ನಂದೊಂದು. ಅವ ನೋಡ್ರಿ ನಮ್ಮ ಕಾಕ ಭಾರಿ ಕುರಿ ಮಿಷನ್ರಿ. ಅವ ಹುಟ್ಟಿದಾಗಿಂದ ಹಿಡಿದ ಇಲ್ಲಿವರೆಗೂ 4 ಮಕ್ಕಳು ತಂದೆ. ಅವ ಇನ್ನೂ ಕುರಿನ ಕಾಯ್ತಾನವ. ಕಾಯುವಾಗ ಕುರಿಗೋಳ ಬೆನ್ನತಿ ಬಂತು ಪರಿವಾಳ, ಮನದಾಗ ಉಳದಾಳ ನನ್ನ ಹೆಂಗ ಮರಿತಾಳ, ಸೊಗಸಿಲ್ಲ ಕುರಿ ಕಾಯಾಕ. ಜಾನಪದ ಹಾಡ್ಕೊ ಕೇಳ್ಕೊತ ಹೊಂಟು ಬಿಡುದು ನೋಡ್ರಿ. ಮೇನ್ ಹೇಳ್ಬೇಕಂದ್ರೆ, ಜಾನಪದ ನಮ್ಮ ಉಸಿರು. ಯಾಕಪ್ಪ ಅಂತಂದ್ರೆ, ನಮ್ಮ ಕುರಿ ಕಾಯಿ ಹುಡುಗರು ಎಲ್ಲರೂ ಜಾನಪದ ಹಾಡ ಕೇಳ್ಕೊತಾನೆ ಕುರಿ ಮೇಯಿಸ್ತಾರೆ. ಯಾಕಂತಂದ್ರೆ ಬೇಸರ ಇರೋದಿಲ್ಲ ಜಾನಪದ ಹಾಡ ಕೇಳಿದ್ರೆ. ಮೇನ್ ಹೇಳ್ಬೇಕಪ್ಪ ಅಂತಂದ್ರೆ, ನಮ್ಮ ಉಸಿರದ, ನನ್ನ ಉಸಿರು ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ಯಾಕಪ್ಪ ಅಂತಂದ್ರೆ, ನಾವಿನ್ನೂ ಎಷ್ಟೋ ಸಣ್ಣರಿದ್ದವಾಗ ಜಾನಪದ ಹಾಡ ಬರಿತಿದ್ದು ನಾವು. ಜಾನಪದ ಫೀಲ್ಡಿಗೆ ಇಳಿದು ಜಾನಪದ ಹಾಡ ಬರಿತಿದ್ದು. ಇಲ್ಲಾಂದ್ರೆ ಒಂದು 40-50 ಹಾಡ ಬರ್ದೆ ನಾನು ನಮ್ಮ ಕಾಕ ಒಬ್ಬ ಇದ್ದ, 2 ಮಂದಿ ಕೂಡಿ ಒಂದು 40-50 ಹಾಡ ಬರ್ದೀವಿ. ಅವು ಹಾಡ ಬರೆಯೋದು ಯಾವುದಕ್ಕೆ ನಿಲ್ಸಿನಪ್ಪ ಅಂತಂದ್ರೆ, ನಂದು ಶಾಲೆ ಸ್ಟಾರ್ಟ್ ಆತ್ರಿ ಲಾಕ್ಡೌನ್ದಾಗ. ಶಾಲೆ ಸ್ಟಾರ್ಟ್ ಆತ, ಅವಾಗ 10th ಇದ್ದೆ. 10th ಭಾಳ ಎಕ್ಸಾಮ್ ಸ್ಟ್ರಿಕ್ ಅಲ್ಲ.
ಅದಕ್ಕೋಸ್ಕರ 10th ಅಂತ ಕಲಿಯಕ್ಕೆ ಬಂದೆ. ಅವಾಗ ಒಂದು ಸ್ವಲ್ಪ ಜನಪದ ಹಾಡು ಬರೆಯೋದು ನಿಲ್ಲಿಸಿದೆ ನಾನು. ಅವಾಗ ನಿಲ್ಲಿಸಿದವ ಇನ್ನೂ ಹಂಗೂ ಹಿಂಗೂ ಬರೆದು ಬಿಟ್ರಿ. PUC ಕಲಿಬೇಕಾದ್ರೂ ಒಂದು 2-3 ಹಾಡು ಬರ್ದೇವಿ. ಹಾಡನೂ ಕೂಡ ಹಾಡಿದ್ದೀನಿ, ಇನ್ನೂ ಹಾಡ್ತೀನಿ, ಹಾಡ್ಬೇಕು ಅನ್ನೋ ಆಸೆ ಐತಿ. ನಮ್ಮ ಸಂಚಾರಿ ಹುಲಿಗಳು ಬೆಳೆಸಿದ್ರೆ ಇನ್ನೂ ಹಲವಾರು ಹಾಡು ಹಾಡ್ಬೇಕು ಅಂದ್ಕೊಂಡೀನಿ. ಬಿಡಂಗೆ ಹಾಡ್ತೀನಿ. ಇವೇನು ಮಾರಾಯ ಉಲಾಗ್ ಮುಗಿಮಟನು ಬರೀ ಗುಡ್ದಾಗ ಇದಾನ ಅನ್ನಕ್ಕೆ ಹೋಗ್ಬೇಡ್ರಿ. ಗುಡ್ಡ ಒಂದು 2-3 ಕಿಲೋಮೀಟ್ರ್ ಇತ್ತಿದ. ಇದನ್ನು ತಡಾದ ಮೇಯಕ್ಕೆ ಹೋಗ್ಬೇಕು ನಮ್ಮ ಕುರಿ. ಈಗ ಹೊಲವಾರಿಗೆ ಒಟ್ಟು ಹೋದವು ಅಂದ್ರೆ ನಮ್ಮ ಕುರಿ ವ್ಲಾಗ್ ಮಾಡೋಕ್ಕಾಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಭಾರಿ ಕಾಡ್ತಾವ್ರಿ. ಅದಕ್ಕಾಗೆ ಇಲ್ಲೇ ಮಾಡೋಣ ಅಂತೇಳಿ ಮಾಡ್ಕೋತ ಹೊಂಟೇನಿ. ತೋರಿಸ್ತೇನೆ ಅಲ್ಲಿ ಹೆಂಗೈತೆ ಗೊತ್ತಾಗಬೇಕಲ್ಲ ನಿಮಗೂ. ಕುರಿ ಕಾಯೋರ್ದು ಕಷ್ಟ ಹೆಂಗೈತಿ ಅಂತೇಳಿ. ನಮ್ಮ ಕುರಿ ಕಾಯಿ ಹುಡುಗರ ಜೀವನ ಭಾಳ ಕಷ್ಟ ಐತಿ. ಎಷ್ಟು ಹೇಳಿರುತ್ತೆ ಇರಂಗಿಲ್ಲ ಅದು.